ಉಸ್ತುವಾರಿ ಸಚಿವರ ರಾಜೀನಾಮೆಯನ್ನ ಕೂಡಲೇ ಪಡಿಬೇಕು. ಕಲಬುರಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾದರೆ, ಶಿಸ್ತುಬದ್ಧ ಇರಬೇಕಾದರೆ, ನಾಗರಿಕರ ಜೀವ ರಕ್ಷಣೆ ಮಾಡಬೇಕಾದರೆ ಈ ಮಂತ್ರಿಯ ರಾಜೀನಾಮೆಯನ್ನ ನೀವು ಪಡಿಬೇಕು. ಇವರ ಚೇಲಾಗಳೇನಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸಬೇಕು ಅನ್ನುವಂತ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ರೌಡಿ ಶೀಟರ್ ಇದ್ದಂತ ವ್ಯಕ್ತಿಗಳಿಗೆ ಈಗಾಗಲೇ ಸುಪರಿ ಕೊಟ್ಟಿದ್ದಾರೆ ಆಲ್ರೆಡಿ. ಅವರು ಯುವಕ ಸಚಿನ್ ಪಂಚಾಳ್ ಅಂತಕ್ಕಂಥ ಆತ್ಮಹತ್ಯೆಗೆ ಶರಣಾಗಿದ್ದಾನ. ಆ ವ್ಯಕ್ತಿ ಎದುರಿಗೆ ಇದು ಟೋಟಲಿ ರಾಜು ಕಪ್ನೂರ್ ಗ್ಯಾಂಗ್ ಅಂತಕ್ಕಂಥದ್ದು ಇಲ್ಲಿಯ ಸಮಾಜ ಸೇವಕರನ್ನ, ರಾಜಕೀಯ ಮುಖಂಡರ, ಶಾಸಕರ ಜೀವನ ಕೂಡ ರಕ್ಷಣೆ ಮಾಡುವಂತದ್ದು ಇಲ್ಲಿ ಐಜಿಪಿಯ ಕರ್ತವ್ಯ ಇದೆ, ಡಿಜಿಪಿಯ ಕರ್ತವ್ಯ ಇದೆ. ಕೇವಲ ನೀವು ಪ್ರಿಯಾಂಕಾ ಖರ್ಗೆ ಅವರ ಮಾತು ಕೇಳ್ಕೊಂಡು ಇಲ್ಲಿ ಆಡಳಿತ ನಡೆಸಿದ್ರೆ ಯಾವ ರೀತಿ ಆ ಹುಡುಗನ ಎದುರಿಗೆ ಯಾವ ರೀತಿ ವರ್ಚಸ್ಸು ಮತ್ತು ಅವ್ರ ಎದುರಿಗೆ ಯಾವ ರೀತಿ ಚರ್ಚೆ ಮಾಡಿರಂತಕ್ಕಂಥ ಕೂಡ ಪೂರ್ಣ ಮಾಹಿತಿ ಹೋಗಿತ್ತು. ಇದು RDPR ಸಚಿವರಲ್ಲ, ಇವರು ಕಲಬುರ್ಗಿ ರಿಪಬ್ಲಿಕ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಕಲಬುರ್ಗಿಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ಅಕಸ್ಮಾತ್ ನಾವು ರಕ್ಷಣೆ ತಗೊಂಡ್ರೆ ಇವರೇ ಮಿಸ್ ಫೈರಿಂಗ್ ಆಗಿದೆ ಅಂತೇಳಿ ನಮ್ಮನ್ನು ಸಾಯಿಸಿ ಕೇಸ್ ಕ್ಲೋಸ್ ಮಾಡುವಂತರು, ಫೈಲ್ ಕ್ಲೋಸ್ ಮಾಡುವಂತ ನಾಯಕರು ನಮ್ಮಲ್ಲಿದ್ದಾರೆ. ಪೂಜ್ಯ ಗುರುಗಳ ಹೆಸರು, ನನ್ನ ಹೆಸರು, ಚಂದು ಪಡ್ಲ ಹೆಸರು, ಮಣಿಕಂಠ ರಾಠೋಡ್ ಹೆಸರು ಅದ್ರ ಮೇಲೆ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಆತ್ಮಹತ್ಯೆ ಮಾಡ್ಕೊಂಡಂತ ವ್ಯಕ್ತಿ ಚಂದು ಪಡ್ಲನ್ನು ಪರಿಚಯ ಇಲ್ಲ, ನಾವು ಪರಿಚಯ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ಕೊಡಬೇಕಾಗ್ತದೆ. ಮಂತ್ರಿ ಆಮೇಲೆ ನೋಡಿ, ಇಲ್ಲಿ ಜನರ ರಕ್ಷಣೆ ಮಾಡಿ, ಮಂತ್ರಿ ಒಬ್ಬರನ್ನೇ ನೋಡಬೇಡಿ. ನನ್ನ ಸಾವಿಗೆ ಪ್ರಿಯಾಂಕಾ ಖರ್ಗೆ ಆಪ್ತರಾದಂತಹ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಕಾರಣ ಅನ್ನುವಂತಹ ವಿಷಯವನ್ನ ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. 100ಕ್ಕೆ 100 ಚಂದು ಪಡ್ಲ ಹೇಳಿದಾಗೆ ಇವರು ಈ ಕೇಸನ್ನ ಮುಚ್ಚಾಕ್ತಾರೆ, ಕ್ಲೀನ್ ಚೀಟ್ ಕೊಡ್ತಾರೆ. ಇವ್ರ ಕೆಲಸನೇ ಇದೆ, ಕ್ಲೀನ್ ಚೀಟ್ ಮ್ಯಾನ್ ಮಿನಿಸ್ಟರ್ ಇವರು. ಮಾನ್ಯ ಖರ್ಗೆ ಅವರ ಸುತ್ತಲೂ ಕೂಡ ಇಂತಹ ವಿಷ ಜಂತುಗಳೇ ಕೂತ್ಕೊಂಡಿದ್ದರ ಪರಿಣಾಮ ಆ ವಿಷ ಜಂತುಗಳಿಗೆ ಯಾವುದೇ ಭಯವಿಲ್ಲ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al-Sharia Group of Institutions, Day Neuro Hospital De-Addiction Center, and by Moria Restaurant. ನಿನ್ನೆ ನಡೆದಂತಹ ಘಟನೆ ಬೀದರ್ ಜಿಲ್ಲೆಯ ಯುವಕ ಸಚಿನ್ ಪಂಚಾಳ್ ಅಂತಕ್ಕಂಥ ಆತ್ಮಹತ್ಯೆಗೆ ಶರಣಾಗಿದ್ದಾನ. ಆ ವ್ಯಕ್ತಿ ಎದುರಿಗೆ ಇದು ಟೋಟಲಿ ರಾಜು ಕಪ್ನೂರ್ ಗ್ಯಾಂಗ್ ಅಂತಕ್ಕಂಥದ್ದು ಯಾವ ರೀತಿ ಆ ಹುಡುಗನ ಎದುರಿಗೆ ಯಾವ ರೀತಿ ವರ್ಚಸ್ಸು ಮತ್ತು ಅವ್ರ ಎದುರಿಗೆ ಯಾವ ರೀತಿ ಚರ್ಚೆ ಮಾಡಿರಂತಕ್ಕಂಥ ಕೂಡ ಪೂರ್ಣ ಮಾಹಿತಿ ಹೋಗಿತ್ತು. ಅವ್ರು ಡೆತ್ ನೋಟ್ಲಿ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಥ ಸಂದರ್ಭದಲ್ಲಿ ಪೂಜ್ಯ ಗುರುಗಳ ಹೆಸರು, ನನ್ನ ಹೆಸರು, ಚಂದು ಪಡ್ಲ ಹೆಸರು, ಮಣಿಕಂಠ ರಾಠೋಡ್ ಹೆಸರು ಅದ್ರ ಮೇಲೆ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ವ್ಯಕ್ತಿಗೆ ನಾವು ಯಾರೂ ಕೂಡ ಪರಿಚಯ ಇಲ್ಲ. ಆತ್ಮಹತ್ಯೆ ಮಾಡ್ಕೊಂಡಂಥ ವ್ಯಕ್ತಿ ಚಂದು ಪಡ್ಲನ್ನು ಪರಿಚಯ ಇಲ್ಲ, ನಾವೂ ಪರಿಚಯ ಇಲ್ಲ. ಆದರೂ ಅವನ ಎದುರಿಗೆ ಆಗಿರ್ತಕ್ಕಂಥ ಚರ್ಚೆಯಲ್ಲಿ ಈ ಹುಡುಗನು ಕೂಡ ಒಬ್ಬ ಭಾಗಿಯಾಗಿದ್ದು ನಾವೆಲ್ಲ ಕೇಳಿಸ್ಕೊಂಡಿಗೋಸ್ಕರ ಅವನ್ನೆಲ್ಲನೂ ಕೂಡ ಇವತ್ತು ಕ್ಲಿಯರಾಗಿ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು. ಅದ್ರ ಜೊತೆಯಲ್ಲಿ ಆಲ್ರೆಡಿ ಈಗಾಗಲೇ ಇಬ್ಬರಿಗೆ ಸೊಲಾಪುರ ಮತ್ತು ಅಕ್ಲೂಸ್ ಅಂತಕ್ಕಂಥ ವ್ಯಕ್ತಿಗಳಿಗೆ ರೌಡಿ ಶೀಟರ್ ಇದ್ದಂಥ ವ್ಯಕ್ತಿಗಳಿಗೆ ಈಗಾಗಲೇ ಸುಪರಿ ಕೊಟ್ಟಿದ್ದಾರೆ ಆಲ್ರೆಡಿ. ಅವರು ಇವ್ರು 4 ಮಂದಿ ಮುಗಿಸ್ಬೇಕಂತಕ್ಕಂಥದ್ದು ಕೂಡ ಈಗಾಗಲೇ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸಚಿನ್ ಪಂಚಾಳ್ ಅಂತಕ್ಕಂಥದ್ದು ಹೇಳಿದ ವ್ಯಕ್ತಿ ನಾವು ಇವತ್ತು ನೋಡ್ಕೊಂಡಿದ್ದೆವು. ಅದ್ರ ಜೊತೆಯಲ್ಲಿ ಇವತ್ತು ನಾವು ವಿರೋಧ ಎಲ್ಲರೂ ಇದ್ದಂಥವ್ರು ಈ ರೀತಿ ಅನೇಕ ಘಟನೆಗಳು, ಇದು ಒಂದೇ ಘಟನೆಗಳು, ಅನೇಕ ಘಟನೆಗಳು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಅನೇಕ ಘಟನೆಗಳು ಅವ್ರ ತಕ್ಕ ಹೋದ್ರೂ ಕೂಡ ಯಾವುದು ಕೂಡ ಇನ್ಕ್ವೈರಿ ಆಗಲಾರದೆ, FIR ಆಗಲಾರದೆ ಇವತ್ತು ಮುಚ್ಚಾಕ್ತಕ್ಕಂಥ ಕೆಲಸಗಳು ಭಾಳಷ್ಟು ಮಾಡಿದ್ದಾರೆ. ಇದನ್ನು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈಗಲೇ ಚಂದು ಪಾಟೀಲ್ ಹೇಳಿದ ಮುಖಾಂತರ ಇದು CBI ತನಿಖೆ ಆಗಬೇಕು. ನಮ್ಮಂತಕ್ಕಂಥದ್ದು ಕೂಡ ಅನೇಕ ಇದರಲ್ಲಿ ಯಾರ್ಯಾರು ಭಾಗವಹಿಸ್ಯಾರ ಆ ಸಚಿನ್ ಪಂಚಾಳ್ ಅಂತಕ್ಕಂಥದ್ದು ಇವತ್ತು ಮೊಬೈಲನ್ನು ಇವತ್ತು ತೊಗೊಂಡು ಅವನ ಮೇಲೆ ಕಾಲ್ ಲಿಸ್ಟನ್ನು ತೆಗೆದು ಏನೇನು ಚರ್ಚೆ ಮಾಡಿದ್ದಾರೆ, ಇವ್ರ ಮೊಬೈಲ್ ಅವ್ರ ಮೊಬೈಲ್ ತೆಗೆದು ಚರ್ಚೆ ಮಾಡಿದಾಗ ಇದರಾಗ ಏನಾಗಿದೆ ನಿಜವಾದ ಸತ್ಯಾಂಶ ಹೊರಗೆ ಬರಲಿಕ್ಕೆ ಕಾರಣದ ಇವತ್ತು CBIಗೆ ಒಪ್ಪಿಸಲೇಬೇಕಂತಕ್ಕಂಥದ್ದು ಕೂಡ ನಮ್ದು ಆಗ್ರಹ ಇದೆ ಅಂತ ನಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈಗಲೇ ಸ್ವಾಮಿಗಳು ಹೇಳಿದ್ರಲ್ಲ, ಯಾರು ಎದುರು ಸಲಕ್ಕೆ ನಮ್ಮ 4 ಮಂದಿ ಹೆಸರು ಎದುರಿಗೋಸ್ಕರ ತೊಗೊಂಡಿದ್ದಾರೋ ಅಂತಕ್ಕಂಥ ಕೂಡ ಸ್ವಾಮಿಗಳು ಹೇಳಿದರು. ಅದಕ್ಕಿಂತ ಹೆಚ್ಚಿಗೆ ನಾವು ಇನ್ನೂ ಅದರಲ್ಲಿ ಡೆತ್ ನೋಟ್ನಲ್ಲಿ ಕೂಡ ಕ್ಲಿಯರ್ ಬರೀತಕ್ಕಂಥದ್ದು ಕೂಡ ನಾವು ನೋಡಿದ್ದೀರಿ. ಇವತ್ತು ಏನೇ ಇರಲಿ, ಇವತ್ತು ಅವ್ರು ನಮ್ಮ ಈ ರೀತಿ ಮಾಡ್ತಾರೆ ಅಂತಕ್ಕಂಥ ಕೂಡ ನಾವು ಸುಮ್ಮನೆ ಕೊಡ್ತಕ್ಕಂಥಲ್ಲಿ ಇವತ್ತು ಜನಪ್ರತಿನಿಧಿಗಳಾಗಲಿ ಜನರ ಸೇವೆಗೋಸ್ಕರ ನಮ್ಮ ಜನರ ಆಶೀರ್ವಾದ ಮಾಡಿದರೆ ಜನರಿಗೋಸ್ಕರ ನಾವು ಸಾಯವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳ್ಬೋದು. ಅವ್ರು ಈ ರೀತಿ ಹೇಳಿದಂತೆ ನಾವು ಮನೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ. ಇದು ಯಾವುದೇ ಇರಲಾರ್ದಕ್ಕೆ ಇದು ಈಗಾಗಲೇ CBI ತನಿಖೆ ಆಗಬೇಕು ಮತ್ತು ಪೊಲೀಸ್ ಕಮಿಷನರು, SP ಮತ್ತು ನಾವು ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ನಾವು ಕಾಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತಕ್ಕಂಥ ನಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬೇಕಾಗ್ತದೆ. ಅದರ ಮುಂದುವರಿದ ಭಾಗವಾಗಿ ಬೀದರ್ ಜಿಲ್ಲೆಯಲ್ಲಿ ಸಚಿನ್ ಅನ್ನುವಂತಹ ಯುವ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದಿಟ್ಟು ಸುಸೈಡನ್ನು ಮಾಡ್ಕೊಂಡಿದ್ದಾರೆ. ನನ್ನ ಸಾವಿಗೆ ಪ್ರಿಯಾಂಕಾ ಖರ್ಗೆ ಆಪ್ತರಾದಂತಹ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಕಾರಣ ಅನ್ನುವಂತಹ ವಿಷಯವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರ ಜೊತೆಗೆ ಕಲಬುರ್ಗಿಯ ಖ್ಯಾತ ರಾಜಕಾರಣಿಗಳನ್ನು ಹತ್ಯೆ ಮಾಡುವಂಥ ಸಂಚನ್ನು ಕೂಡ ರೂಪಿಸಿದ್ದಾರೆ ಅನ್ನುವಂಥದ್ದು ಆ ಡೆತ್ ನೋಟ್ನಿಂದ ಬಯಲಿಗೆ ಬಂದಿದೆ. ಮಾನ್ಯ ಖರ್ಗೆ ಅವರ
ಸುತ್ತಲೂ ಕೂಡ ಇಂತಹ ವಿಷ ಜಂತುಗಳೇ ಕೂತ್ಕೊಂಡಿದ್ದರ ಪರಿಣಾಮ ಆ ವಿಷ ಜಂತುಗಳಿಗೆ ಯಾವುದೇ ಭಯವಿಲ್ಲ. ಸಂವಿಧಾನದ ಮೇಲೆ, ಕಾನೂನಿನ ಮೇಲೆ ಜನರ ವಿರುದ್ಧ ಹೋರಾಟ ಮಾಡುವಂಥದ್ದು, ಜನರಿಗೆ ಬೆದರಿಕೆ ಹಾಕುವಂಥದ್ದು ನಿರಂತರವಾಗಿ ಅವರ ಕೃತ್ಯ ನಡೀತಾ ಇದೆ. ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇದ್ದಾರೆ. ಇದು RDPR ಸಚಿವರಲ್ಲ, ಇವರು ಕಲಬುರ್ಗಿ ರಿಪಬ್ಲಿಕ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಕಲಬುರಗಿಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ನಾನು ಇವತ್ತು ಇಲ್ಲಿಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿಕೆ ಬಯಸ್ತಾ ಇದ್ದೀನಿ, ಇಂತಹ ವಿಷ ಜಂತುಗಳನ್ನು ಸಾಕಿರುವಂತಹ ಉಸ್ತುವಾರಿ ಸಚಿವರ ರಾಜೀನಾಮೆಯನ್ನು ಕೂಡಲೇ ಪಡಿಬೇಕು. ಕಲಬುರಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾದರೆ, ಶಿಸ್ತುಬದ್ಧ ಇರಬೇಕಾದರೆ, ನಾಗರಿಕರ ಜೀವ ರಕ್ಷಣೆ ಮಾಡಬೇಕಾದರೆ ಈ ಮಂತ್ರಿಯ ರಾಜೀನಾಮೆಯನ್ನು ನೀವು ಪಡಿಬೇಕು. ಇವರ ಚೇಲಾಗಳೇನಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ನೋಡಿ, ನಮ್ಮ ಹೆಸರು ಚಂದು ಪಾಟೀಲ್, ಮತ್ತಿಮೋಡ್, ಮಣಿಕಂಠ ರಾಠೋಡ್, ಇವ್ರ ಹೆಸರು ಯಾಕೆ ಬಂದಿದೆ ಅಂತ ಕೇಳಿದರೆ, ಇವರ ವಿರುದ್ಧ ಮಾತಾಡುವವರು ಯಾರೂ ಇಲ್ಲ, ಇವರ ಅಕ್ರಮವನ್ನು ಪ್ರಶ್ನೆ ಮಾಡುವವರು ಯಾರೂ ಇಲ್ಲ. ಪ್ರಶ್ನೆ ಮಾಡೋರೇ 3-4 ಜನ. ಇವರನ್ನು ಮುಗಿಸಿದ್ರಾಯ್ತು, ನಾವಿಲ್ಲಿ ಸ್ವತಂತ್ರ ಆಗ್ತೀವಿ ಅನ್ನುವ ಕಾರಣಕ್ಕಾಗಿ ಇವರು ಸಂಚನ್ನು ರೂಪಿಸಿದ್ದಾರೆ. ಮತ್ತಿಮೋಡ್ ಒಬ್ಬ ಹಿಂದುಳಿದ ದಲಿತ ಶಾಸಕ, ಅವ್ರನ್ನ ಸಾಯಿಸಿದರೆ ನಾನು ಆ ಪೋಸ್ಟ್ನಲ್ಲಿ ಹೋಗ್ಬೋದು, ನಾನು ಮಂತ್ರಿ ಆಗ್ಬೋದು, ನಾನು ಶಾಸಕನಾಗ್ಬೋದು ಅನ್ನುವಂತಹ ದುರಾಲೋಚನೆ ಅವ್ರ ಮೇಲಿದೆ. ಉತ್ತರದಲ್ಲಿಯೂ ಕೂಡ ಬಹಳ ಮುಂದುವರೆದವರು ಕೆಲಸ ಮಾಡ್ತಾ ಇದ್ದಾರೆ, ಪಕ್ಷದ್ದಾಗಲಿ ಸಮಾಜದ್ದಾಗಲಿ. ಅವ್ರನ್ನೂ ಕೂಡ ಮುಗಿಸ್ಬೇಕು ಅನ್ನುವಂತಹ ಸಂಚನ್ನು ಇವರು ರೂಪಿಸಿದ್ದಾರೆ. ಇದನ್ನು ನಿರ್ಲಕ್ಷ್ಯ ಮಾಡದೇನೆ ಎಲ್ಲವ ದೂರುಗಳಲ್ಲಿಯೂ ಇದು ಒಂದು ಕೂಡ ದೂರು ಅಂತ ಹೇಳಿ ಡಸ್ಟ್ಬಿನ್ಗೆ ತಳ್ಳದೇನೆ ಇಲ್ಲಿಯ ಕಮಿಷನರ್ ಇರ್ಬೋದು, ಇಲ್ಲಿಯ IGP ಇರ್ಬೋದು, ಮಂತ್ರಿ ಆಮೇಲೆ ನೋಡಿ, ಇಲ್ಲಿ ಜನರ ರಕ್ಷಣೆ ಮಾಡಿ, ಮಂತ್ರಿ ಒಬ್ಬರನ್ನೇ ನೋಡಬೇಡಿ, ಇಲ್ಲಿಯ ಸಮಾಜ ಸೇವಕರನ್ನ, ರಾಜಕೀಯ ಮುಖಂಡರ, ಶಾಸಕರ ಜೀವನ ಕೂಡ ರಕ್ಷಣೆ ಮಾಡುವಂಥದ್ದು ಇಲ್ಲಿ IGPಯ ಕರ್ತವ್ಯ ಇದೆ, DGPಯ ಕರ್ತವ್ಯ ಇದೆ. ಕೇವಲ ನೀವು ಪ್ರಿಯಾಂಕಾ ಖರ್ಗೆ ಅವರ ಮಾತು ಕೇಳಿಕೊಂಡು ಇಲ್ಲಿ ಆಡಳಿತ ನಡೆಸಿದರೆ ಖಂಡಿತ ಜನರ ಶಾಪ ನಿಮಗೆ ತಟ್ಟದೇ ಇರೋಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಮನುಸ್ಮೃತಿ ಬಗ್ಗೆ ಹೇಳ್ತಾರೆ ಇವರು, ಬರೀ ಮನುಸ್ಮೃತಿ, ಬಾಯಿ ತೆಗೆದರೆ ಮನುಸ್ಮೃತಿ, ಬೊಂಬಾಯಿ ರೀತಿಯಲ್ಲಿ ಹೇಳ್ತಾರೆ. ಮನುಸ್ಮೃತಿಗಿಂತಲೂ ಈ ಮಂತ್ರಿಯ ಮಾನಸಿಕ ಸ್ಥಿತಿ ಏನಿದೆಯಲ್ಲ ಇದು ಬಹಳ ಡೇಂಜರ್ ಇದೆ. ಇದು ಕಲಬುರಗಿಯನ್ನು ಅಶಾಂತಿಗೆ ದೂಡುವಂತಹ ಅವರ ಮನಸ್ಥಿತಿಗೆ ಕಡಿವಾಣ ಹಾಕಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ನಿವೇದನೆ ಮಾಡ್ಕೊಳ್ತಾ ಇದ್ದೇನೆ. ಸರ್, ಇವರು ಭಕ್ಷಕರು, ಇವರು ರಕ್ಷಣೆ ಕೊಡುವಂಥವರಲ್ಲ. ಅನೇಕ ಇಲ್ಲಿಯ CT ರವಿ ಅವರನ್ನು ನಡ್ಸ್ಕೊಂಡ ರೀತಿ ನೋಡಿದರೆ ಇವರು ರಕ್ಷಕರಲ್ಲ, ಭಕ್ಷಕರ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ. ಮುನಿರತ್ನ 100 ಜನ ಪೊಲೀಸರು ಇದಾರ್ರಿ, 100 ಜನ ಪೊಲೀಸರ ಮಧ್ಯೆ ಮೊಟ್ಟೆಯಿಂದ ಹೊಡಿತಾರೆ, ಹಲ್ಲೆ ಮಾಡ್ತಾರೆ ಅಂದ್ರೆ ಇವರು ರಕ್ಷಕರ? ಇವರಿಗೆ ಡೈರೆಕ್ಷನ್ ಏನಿದೆ ಅಂತ ಕೇಳಿದರೆ, ಯಾರು ಹಿಂದೂ ಸಂಘಟನೆ ಮಾಡ್ತಾರೆ, ಯಾರು ಹಿಂದೂ ಪರ ಪಕ್ಷ ಇದೆ ಅವ್ರನ್ನ ಮುಗಿಸಿ, ನಾವು ಯಾವ ಕಾರಣಕ್ಕೂ ಇವರಿಂದ ರಕ್ಷಣೆ ಬಯಸಲ್ಲ. ನಮ್ಮ ರಕ್ಷಣೆ ಮಾಡೋ ದೇವರಿದ್ದಾನೆ, ಕಾರ್ಯಕರ್ತರಿದ್ದಾರೆ. ಅಕಸ್ಮಾತ್ ನಾವು ರಕ್ಷಣೆ ತೊಗೊಂಡ್ರೆ ಇವರೇ ಮಿಸ್ ಫೈರಿಂಗ್ ಆಗಿದೆ ಅಂತೇಳಿ ನಮ್ಮನ್ನು ಸಾಯಿಸಿ ಕೇಸ್ ಕ್ಲೋಸ್ ಮಾಡುವಂಥವ್ರು, ಫೈಲ್ ಕ್ಲೋಸ್ ಮಾಡುವಂಥ ನಾಯಕರು ನಮ್ಮಲ್ಲಿದ್ದಾರೆ. ನೋಡಿ, ಆರೋಪಗಳು ಬೇರೆ. ಇವತ್ತು ಯಾರೋ ಮಾಡಿದ್ದಿದ್ದೆ ಅಂದರೆ ಅದನ್ನು ನಾವು ನಿರ್ಲಕ್ಷ್ಯ ಮಾಡ್ಬೋದು. ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಬುಡದಲ್ಲಿಯ ವ್ಯಕ್ತಿಗಳೇ ಇವತ್ತು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಇದನ್ನು ನಿರ್ಲಕ್ಷ್ಯ ಮಾಡ್ತೀರಾ? 100ಕ್ಕೆ 100 ಚಂದು ಪಾಟೀಲ್ ಹೇಳಿದಾಗೆ ಇವರು ಈ ಕೇಸನ್ನು ಮುಚ್ಚಾಕ್ತಾರೆ, ಕ್ಲೀನ್ ಚೀಟ್ ಕೊಡ್ತಾರೆ. ಇವ್ರ ಕೆಲಸನೇ ಅದೇ ಇದೆ, ಕ್ಲೀನ್ ಚೀಟ್ ಮ್ಯಾನ್ ಮಿನಿಸ್ಟರ್. ಇವರು ತನಿಖೆ ಆಗಬೇಕು, CBI ತನಿಖೆ ಆಗ್ಬೇಕು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಇವ್ರ ಮಾತಿಗಾದರೂ ಬೆಲೆ ಕೊಡಿ. ಅಮಾಯಕ ಇಂತಹ ಯುವಕರಿಗೆ ಎಷ್ಟು ಜನರು ಬಾಯಿ ಮಣ್ಣು ಹಾಕ್ಬೇಕಾಗ್ತದೆ? ಕೊಲೆ ಮಾಡುವಂಥವ್ರನ್ನ, ಸುಲಿಗೆ ಮಾಡುವಂಥವ್ರ ಬಾಯಿಯೊಳಗೆ ನೀವು ಸ್ವೀಟ್ ಇಡ್ತೀರಿ, ಯಾರ್ದೋ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸ ನಿಮ್ಮ ಅಮಾಯಕರು ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದನ್ನು ನಾವು ಇಷ್ಟಕ್ಕೆ ಬಿಡಲ್ಲ. ಇದು ದಿಲ್ಲಿ ಮಟ್ಟ ನಾವು ಹೋರಾಟವನ್ನು ಕೈಗೊಳ್ಳೋರಿದೆ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Alchemy Group of Institutions, Bay Neuro Hospital, D-Addiction Center, and by Moria Restaurant.